ಚಿನ್ನಯ್ಯ ಕೊಟ್ಟ ಮಾಹಿತಿಯನ್ನು ಆಧರಿಸಿ ತಿಮರೋಡಿ ನಿವಾಸದಲ್ಲಿ ಶೋಧ ಮುಂದುವರೆದಿದೆ. ಬುರುಡೆ ಗ್ಯಾಂಗ್ನ ಒಳಸಂಚು. ಆರೋಪಿ ಚಿನ್ನಯ್ಯ ಎಸ್ಐಟಿ ಮುಂದೆ ಬಾಯ್ಬಿಟ್ಟಿದ್ದಾನೆ. ಕೆಲ ಯೂಟ್ಯೂಬರ್ಗಳಿಗೆ ಸಂದರ್ಶನ ಕೊಟ್ಟಿರ್ತಾನೆ ಚಿನ್ನಯ್ಯ ವಿತೌಟ್ ಮಾಸ್ಕ್. ಮಹೇಶ್ ತಿಮರೋಡಿ ನಿವಾಸದಲ್ಲಿಯೇ ಈ ವಿಡಿಯೋ ರೆಕಾರ್ಡ್ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಕುಡ್ಲಾ, ರ್ಯಾಂಪೇಜ್ ಸೇರಿದಂತೆ ಹಲವು ಯೂಟ್ಯೂಬ್ ಚಾನಲ್ಗಳಿಗೆ, ದೂತ ಸಮೀರ್ನ ಯೂಟ್ಯೂಬ್ ಚಾನಲ್ ಸೇರಿ ಹಲವು ಯೂಟ್ಯೂಬ್ ಚಾನಲ್ಗಳಿಗೆ ಮಾಸ್ಕ್ ಅನ್ನು ಹಾಕದೇನೆ ಈ ವ್ಯಕ್ತಿ ಇಂಟರ್ವ್ಯೂ ಅನ್ನು ಕೊಟ್ಟಿರೋದು ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸದಲ್ಲಿಯೇ ಅನ್ನುವಂತಹ ವಿಚಾರ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಸುಕ್ಪಾಲ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕ್ಪಾಲ್, ಈ ಇಡೀ ಷಡ್ಯಂತ್ರ ಪಿತೂರಿಯ ಪ್ರಕರಣದಲ್ಲಿ ಇವರು ಟೂಲ್ ಕಿಟ್ ಆಗಿ ಬಳಸ್ಕೊಂಡಿದ್ದು, ಅಸ್ತ್ರವನ್ನಾಗಿ ಬಳಸ್ಕೊಂಡಿದ್ದು ಸೋಷಿಯಲ್ ಮೀಡಿಯಾವನ್ನ, ಯೂಟ್ಯೂಬರ್ಸ್ಗಳನ್ನ. ಈ ಯೂಟ್ಯೂಬರ್ಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಡಿದಂತಹ ರೇಡ್ ಸಂದರ್ಭದಲ್ಲಿ ಯಾವೆಲ್ಲ ಮಾಹಿತಿಗಳನ್ನ ಹೆಕ್ಕಿ ತೆಗೆಯುವಂತಹ ಕೆಲಸ ಆಗ್ತಾ ಇದೆ ಎಸ್ಐಟಿ ಕಡೆಯಿಂದ ಅಂತ ಹೇಳಿ? ಆರಂಭದಲ್ಲಿ ಈ ಪ್ರಕರಣ ಆರಂಭ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಯೂಟ್ಯೂಬರ್ಗಳು ಇದೇ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ರು ಅನ್ನುವಂಥ ಒಂದು ಮಾಹಿತಿ ಈಗ SIT ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು. ಈವರೆಗೆ ಮಾಸ್ಕ್ ಹಾಕದೆ ಈ ಒಂದು ಆರೋಪಿಯನ್ನ ಇಂಟರ್ವ್ಯೂ ಮಾಡಿರುವಂಥದ್ದು, ಈಗ ಅದು ಬಿಡುಗಡೆಗಳಾಗ್ತಾ ಇರುವಂಥದ್ದು. ಅದು ಆರಂಭದಲ್ಲೇ ಮಾಡಿರುವಂಥ ವಿಡಿಯೋಗಳು. ಹಾಗಾಗಿ ಅದನ್ನು ಎಲ್ಲಿ ಮಾಡಿದ್ದಾರೆ ಅನ್ನುವಂಥ ತನಿಖೆಯನ್ನ ಪೊಲೀಸರು ಮಾಡಿದ್ದಾರೆ. ಅದೆಲ್ಲವೂ ಈಗ ತಿಮರೋಡಿಯ ಮನೆಯಲ್ಲೇ ಒಂದೊಂದು ಕೋಣೆಯಲ್ಲಿ ಕೂತು ಮಾಡಿರುವಂಥ ವಿಡಿಯೋಗಳು ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥದ್ದು. ಇದು ಸುಮಾರು 4-5 ಯೂಟ್ಯೂಬರ್ಗಳು ಅಲ್ಲೇ ವಾಸ್ತವ್ಯವಿದ್ದು ಅಲ್ಲೇ ಎಲ್ಲವನ್ನ ಹ್ಯಾಂಡಲ್ ಮಾಡ್ತಾ ಇದ್ರು. ಜೊತೆಗೆ ಪ್ರತಿದಿನ ಈ ಉತ್ಖನನಾದಂಥ ಸಂದರ್ಭದಲ್ಲೂ ರಾತ್ರಿ ವೇಳೆ ಅಲ್ಲೇ ವಾಸ್ತವ್ಯ ಹೂಡ್ತಾ ಇದ್ರು. ಉತ್ಖನನದ ವೇಳೆ ಎಲ್ಲ ಮಾಧ್ಯಮಗಳಲ್ಲೂ ಯಾವುದೇ ಗುಂಡಿಯಲ್ಲೂ ಏನೂ ಸಿಕ್ಕಿಲ್ಲ ಅಂತ ಹೇಳಿದ್ರು. ಯೂಟ್ಯೂಬ್ಗಳಲ್ಲಿ ಬರ್ತಾ ಇತ್ತು 4-5 ಶವಗಳು ಇವತ್ತಿನ ಉತ್ಖನನದ ವೇಳೆ ಸಿಕ್ಕಿದೆ, ಅಸ್ಥಿಪಂಜರ ಸಿಕ್ಕಿದೆ ಅನ್ನುವಂಥದ್ದು. ಇದೆಲ್ಲವನ್ನ ತಯಾರಿ ಮಾಡ್ತಾ ಇದ್ದದ್ದು ಇದೇ ಮನೆಯಲ್ಲಿ ಅನ್ನುವಂಥದ್ದು ಈಗ SIT ಅಧಿಕಾರಿಗಳಿಗೆ ಸಿಕ್ಕಿರುವಂತ ಮಾಹಿತಿ. ಹಾಗಾಗಿ ಅವರಿಗೂ ನಡುಕ ಆರಂಭ ಆಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ನಮ್ಮನ್ನು ವಿಚಾರಣೆಗೆ ಕರೀಬಹುದು ಅನ್ನುವಂಥದ್ದು. ಎಲ್ಲ ವಿಡಿಯೋಗಳನ್ನ ಈಗ ಆರೋಪಿ ಯಾರಿದ್ದಾನೆ ಆತ ಉತ್ಖನನದ ಸಂದರ್ಭದಲ್ಲಿ ಅದೇ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದ. ಆ ಸಂದರ್ಭದಲ್ಲಿ ಇದ್ದಂತ ಯೂಟ್ಯೂಬರ್ಗಳು ಅದೇ ಮನೆಯಲ್ಲಿ ಆತನನ್ನ ಇಂಟರ್ವ್ಯೂ ಮಾಡಿರುವಂಥದ್ದು. ಆತನ ಮುಖವಾಡವನ್ನ ತೆಗೆದು ಎಲ್ಲರಿಗೂ ಕಾಣುವ ರೀತಿಯಲ್ಲೇ ವಿಡಿಯೋ ರೆಕಾರ್ಡ್ಗಳನ್ನ ಮಾಡಿ ಅದನ್ನ ಇಡ್ಲಾಗಿತ್ತು. ಈಗ ಆತ ಬಂಧನ ಆದ ಬಳಿಕ ಒಬ್ಬೊಬ್ಬರೇ ಆ ವಿಡಿಯೋಗಳನ್ನ ಹರಿಯ ಬೀರ್ತಾ ಇರುವಂತದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಹಾಕ್ತಾ ಇರುವಂತದ್ದು. ಇದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಈಗ SIT ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯ ಈಗ ಆರೋಪಿ ಬಂಧನ ಆದ ಬಳಿಕ ಪೊಲೀಸರ ಜೊತೆ ಹೇಳ್ತಾ ಇರುವಂತ ಮಾಹಿತಿ ಏನಿದೆ, ಆ ಮಾಹಿತಿಗೂ ಈಗ ಬಿಡ್ತಾ ಇರುವಂತ ವಿಡಿಯೋ ಏನಿದೆ ಅದಕ್ಕೂ ಅಜಗಜಾಂತರವಾದಂತ ವ್ಯತ್ಯಾಸಗಳಿದೆ. ಆತ ತಿಮರೋಡಿಯ ವಶದಲ್ಲಿದ್ದಂಥ ಸಂದರ್ಭದಲ್ಲಿ, ತಿಮರೋಡಿಯ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಹೇಳಿರುವ ಹೇಳಿಕೆಗಳು ಈಗ ಬಂಧನಕ್ಕೊಳಗಾದ ಬಳಿಕ ಹೇಳ್ತಾ ಇರುವಂತಹ ಹೇಳಿಕೆಗಳು ಯಾವುದೇ ರೀತಿಯಾದಂಥ ತಾಳೆ ಆಗ್ತಾ ಇಲ್ಲ. ಇದನ್ನ ಪೊಲೀಸರು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಯೂಟ್ಯೂಬರ್ಗಳನ್ನು ಕರೆದು ವಿಚಾರಣೆ ನಡೆಸುವಂತ ಸಾಧ್ಯತೆಗಳೇ ಹೆಚ್ಚಾಗಿರುವಂತದ್ದು. ಪ್ರೇಮ್, ಓಕೆ ಸುಕ್ಪಾಲ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈ ಮಹೇಶ್ ಶೆಟ್ಟಿ ತಿಮರೋಡಿ ಕಳೆದ 12-13 ವರ್ಷಗಳಿಂದ ಧರ್ಮಸ್ಥಳದ ವಿರುದ್ಧ ಏನ್ ಚಟುವಟಿಕೆಗಳನ್ನ ಮಾಡ್ತಾ ಇದ್ದ ಅದು ಈ ಪ್ರಕರಣದ ಮೂಲಕವೂ ಕೂಡ ಸಾಬೀತಾಗ್ತಾ ಇದೆ. ಹಾಗಾಗಿಯೇ ಪೊಲೀಸರು ಇವತ್ತು ರೇಡ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರ ಸ್ವಂತ ಲಾಭಕ್ಕಾಗಿ, ಇವರ ಸ್ವಾರ್ಥ ಸಾಧನೆಯನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಕೋಟ್ಯಾನುಕೋಟಿ ಧರ್ಮಸ್ಥಳ ಭಕ್ತರ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡುವಂತಹ ಕೆಲಸವನ್ನ ಈ ಗ್ಯಾಂಗ್ ಮಾಡಿದೆ. ನಿಜಕ್ಕೂ ಕೂಡ ಈ ಗ್ಯಾಂಗ್ ಅನ್ನ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗಬೇಕು. ಈ ಗ್ಯಾಂಗ್ ಅನ್ನ ಮಟ್ಟ ಹಾಕುವಂತಹ ಕೆಲಸ SIT ಕಡೆಯಿಂದ ಆಗಬೇಕಾಗಿದೆ.